ಅಲ್ಲಿ ಈಗ ಪಾರ್ಲಿಮೆಂಟ್ ನಲ್ಲಿ ಇರತಕ್ಕಂತ 543 ಸಂಸದರ ಪೈಕಿನಲ್ಲಿ ಮಹಿಳೆಯರ ಸಂಖ್ಯೆ ಇರತಕ್ಕಂಥದ್ದು ಕೇವಲ ಬರೀ 74. ರಾಜ್ಯಸಭೆಯಲ್ಲಿ 250 ಸದಸ್ಯರಿದ್ದಾರೆ. ಅವರಲ್ಲಿ ಮಹಿಳೆಯರ ಸಂಖ್ಯೆ ಇರತಕ್ಕಂಥದ್ದು ಕೇವಲ 42. ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಶಾಸಕರ ಪೈಕಿ 243 ಶಾಸಕರಲ್ಲಿ ಮಹಿಳೆಯರು ಇರ್ತಕ್ಕಂಥದ್ದು ಕೇವಲ 223. ಶಾಸಕರಲ್ಲಿ ಮಹಿಳೆಯರ ಸಂಖ್ಯೆ ಇರ್ತಕ್ಕಂಥದ್ದು ಕೇವಲ ಬರೀ 10 ಜನ ಮಾತ್ರ. ಎನ್ಡಿಎ ಮೈತ್ರಿಕೂಟ ಈ ತಿಂಗಳ 17/4/2026ರಲ್ಲಿ ಮಹಿಳೆಯರ ಮೀಸಲಾತಿ ಸಂಖ್ಯೆ ಬಹಳ ಅಂದರೆ 15%ಗೂ ಕಡಿಮೆ ಇದೆ. ಈ ಮೀಸಲಾತಿಯನ್ನ 33%ಗೆ ಹೆಚ್ಚಿಸಬೇಕು ಅಂತಕ್ಕಂಥ ಮೈತ್ರಿಕೂಟದ ಪಕ್ಷಗಳಾದಂಥ ಜೆಡಿಎಸ್ ಮತ್ತು ಬಿಜೆಪಿ ಇರುವ ಒಂದು ನಿಮಿಷ ಯಾರು ಮಾತಾಡಬಾರ್ದು. ಇವತ್ತು ಈ ಕಾಂಗ್ರೆಸ್ ಪಕ್ಷದ ಮಹಿಳಾ ವಿರೋಧಿಗಳನ್ನ ಧಿಕ್ಕಾರವನ್ನ ಹೇಳ್ತಾ ಇವತ್ತು ಈ ಪ್ರತಿಭಟನೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಪದ್ಮಮ್ಮನವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದಂಥ ಹನುಮಂತ ಅವರು ಮತ್ತು ನಮ್ಮ ಗಂಗಾಧರ್ ಅವರು ಮಧು ಗಂಗಾಧರ್ ಅವರು ಬಿಜೆಪಿಯ ತಾಲೂಕು ಅಧ್ಯಕ್ಷರು ಮತ್ತು ಇನ್ನೂ ಅನೇಕ ನಮ್ಮ ಪಕ್ಷದ ನಾಯಕರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡು ಬಹಳ ಯಶಸ್ವಿಯಾಗಿ ಈ ಪ್ರತಿಭಟನೆಯನ್ನ ತಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ಇದ್ದೇವೆ. ಬಂಧುಗಳೇ, ನಮ್ಮೆಲ್ಲ ಸ್ನೇಹಿತರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮುಖಂಡರು ಕೂಡ ಮಾತನಾಡಿದ್ದಾರೆ. ಅದರಲ್ಲಿ ನಮ್ಮ ನಾಗೇಗೌಡರು ಬಿಜೆಪಿಯ ನಮ್ಮ ಹಿರಿಯ ಪಕ್ಷ ಮುಖಂಡರಾದಂಥ ಮಧು ಅವರು, ನಮ್ಮ ಹಿರಿಯ ಮುಖಂಡರಾದಂಥ ನಂದಕುಮಾರ್ ಅವರು ಎಲ್ಲ ಮಾತನಾಡಿದ್ದಾರೆ. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷದ ಮುಖವಾಡ ಕಳಚಿ ಬಿದ್ದಿದೆ. ಇವತ್ತೇನು ನಮ್ಮ ಮೋದಿಜಿಯವರು ಇವತ್ತೇನು ಮಹಿಳೆಯರ ಪರವಾಗಿ ಅವ್ರಿಗೆ ಸಂವಿಧಾನದ ಹಕ್ಕನ್ನ ದೊರಕಿಸ್ಕೊಡ್ಬೇಕು ಅಂತೇಳಿ 17ನೇ ತಾರೀಕು ಪಾರ್ಲಿಮೆಂಟ್ ನಲ್ಲಿ ಮಹಿಳಾ ಮೀಸಲಾತಿಯನ್ನ ಮಂಡಿಸಿದ್ರು. ಇವತ್ತು ಅದನ್ನ ಆ ಮಹಿಳಾ ಮೀಸಲಾತಿ ಯಶಸ್ವಿ ಆಗದೇ ಇರೋ ರೀತಿಯಲ್ಲಿ ಕಾಂಗ್ರೆಸ್ನವರು ನೋಡ್ಕೊಂಡಿದ್ದಾರೆ. ನಿಮಗೊಂದು ಮಾತು ಹೇಳ್ತೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಗಳಾದಾಗ ಇದೇ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಬಿಲ್ ಅನ್ನ ಮಂಡಿಸಿದಾಗ ಪಾರ್ಲಿಮೆಂಟ್ ನಲ್ಲಿ ಇದೇ ನೆಹರು ಅವರು, ಕಾಂಗ್ರೆಸ್ನ ಪ್ರಧಾನಮಂತ್ರಿ ನೆಹರು ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಿಳೆಯರ ಪರವಾಗಿರ್ತಕ್ಕಂಥ ಮೀಸಲಾತಿಯನ್ನ ಜಾರಿ ಪಡೆದಿರೋ ರೀತಿಯಲ್ಲಿ ಅವರು ಬಿಲ್ ಅನ್ನ ಫೇಲ್ಯೂರ್ ಮಾಡೋ ರೀತಿಯಲ್ಲಿ ಇವತ್ತು ವಿಫಲಗೊಳಿಸೋ ರೀತಿಯಲ್ಲಿ ಇವತ್ತು ಮಾಡಿರೋ ರೀತಿ ಸಂಚು ಮಾಡಿ ಕಾಂಗ್ರೆಸ್ನವರು ಇವತ್ತು ಮೋದಿಜಿಯವರ ಮಹಿಳಾ ಪರವಾದಂತ ಇವತ್ತು ಬಿಲ್ ಮಂಡನೆಯನ್ನ ವಿರೋಧವನ್ನ ಮಾಡಿ ಇವತ್ತು ಅನ್ಯಾಯವನ್ನ ಎಸಗಿದ್ದಾರೆ. ಮಹಿಳೆಯರಿಗೆ ಅವ್ರಿಗೂ ಕೂಡ ಆಸ್ತಿಯಲ್ಲಿ ಸಮಾನ ಹಕ್ಕು ಸಿಗಬೇಕು, ರಾಜಕೀಯದಲ್ಲಿ ಅವ್ರಿಗೂ ಕೂಡ ಸಮಾನವಾದಂತಹ ಹಕ್ಕುಗಳು ಕೊಡಬೇಕು ಅಂತ ಹೇಳಿ ಏನ್ ಕನಸಿಟ್ಕೊಂಡು ಇವತ್ತು ಬಿಲ್ ಅನ್ನ ಮಂಡನೆ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ನಲ್ಲಿ. ಅದನ್ನ ವಿಫಲಗೊಳಿಸ್ತಕ್ಕಂಥ ಕೆಲಸವನ್ನ ನೆಹರು ಅಂಡ್ ಟೀಮು ಕಾಂಗ್ರೆಸ್ನವರು ಮಾಡಿದ್ರು. ಅದೇ ಕೆಲಸವನ್ನ 17ನೇ ತಾರೀಕು ಇದೇ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಎಲ್ಲ ಮಲ್ಲಿಕಾರ್ಜುನ ಖರ್ಗೆ ಎಲ್ಲ ಸೇರ್ಕೊಂಡು ಪಿತೂರಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಿತ್ತು ಅದನ್ನ ಇವತ್ತು ಮೊಟಕುಗೊಳಿಸ್ತಕ್ಕಂಥ ಕೆಲಸವನ್ನ, ಅನ್ಯಾಯ ಮಾಡತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮತ್ತೆ ಮಾಡಿದೆ ಇತಿಹಾಸದಲ್ಲಿ ಅಂತಕ್ಕಂಥದ್ದ ನಾವೆಲ್ಲರೂ ಕೂಡ ಮಹಿಳೆಯರು ಅರ್ಥ ಮಾಡ್ಕೋಬೇಕು. ಇವತ್ತೇನಾದ್ರೂ ಮಹಿಳೆಯರು ಇಲ್ಲಿ ಬಾವುಟ ಹಿಡ್ಕೊಂಡು ಹೋರಾಟ ಮಾಡ್ತಾ ಇರ್ತೀವಿ, ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಬೀದಿಲಿ ಹೋರಾಟ ಮಾಡ್ತೀವಿ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ, ಸ್ವತಂತ್ರ ಬಂದಿದೆ ನಮಗೆ ಅಂದ್ರೆ ಇದಕ್ಕೆ ಕಾರಣ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ನಾವೆಲ್ಲ ಮಹಿಳೆಯರು ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. 1996ರಲ್ಲಿ ನಮ್ಮ ಪದ್ಮಮ್ಮರು ಹೇಳಿದಂಗೆ ನಮ್ಮ ನಾಯಕರಾದಂತ ರಾಷ್ಟ್ರ ನಾಯಕರು ದೇವೇಗೌಡ ಸಾಹೇಬರು ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕು ಪಾರ್ಲಿಮೆಂಟ್ ನಲ್ಲಿ, ಅಸೆಂಬ್ಲಿಲಿ ಅಂತ ಹೇಳಿ ಬಿಲ್ ಅನ್ನ ಮಂಡನೆ ಮಾಡಿದ್ರು. ಆದ್ರೆ ಅವತ್ತಿಂದ ಇವತ್ತವರೆಗೂ ಮೋದಿಜಿ ಅವ್ರ ಪರವರೆಗೂ ಕೂಡ ಅದ್ರ ಮಧ್ಯದಲ್ಲಿ 3-4 ಬಾರಿ ಇವತ್ತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾರೆ, ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾರೆ. ಯಾರು ಕೂಡ ದೇವೇಗೌಡ ಸಾಹೇಬ್ರವರ ಬಿಲ್ ಅನ್ನ ಪಾಸ್ ಮಾಡ್ಲಿಕ್ಕೆ ಮುಂದಾಗ್ಲಿಲ್ಲ. ಇವತ್ತು ದೇವೇಗೌಡಜಿ ಅವ್ರು ಏನ್ ಕನ್ಸ್ಕೊಂಡಿದ್ರು ಆ ಕನಸ ನನಸಾಗ್ಲಿಲ್ಲ. ಇವತ್ತು ಅದನ್ನ ನನಸು ಮಾಡ್ಲಿಕ್ಕೆ ಬಂದಂತ ಮೋದಿಜಿ ಅವ್ರಿಗೆ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಅಪಮಾನ ಮಾಡಿದ್ದಾರೆ. ಮಹಿಳೆಯರಿಗೆ ಅಪಮಾನ ಮಾಡತಕ್ಕಂತ ಕೆಲಸವನ್ನ ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ. ನಾವು ಕಾಂಗ್ರೆಸ್ಗೆ ಇನ್ಮೇಲೆ ವೋಟ್ ಕೊಡಬಹುದಾ? ಕಾಂಗ್ರೆಸ್ ಪರವಾಗಿ ಮಹಿಳೆಯರು ನಿಲ್ಬಹುದಾ? ಇವತ್ತು ನಾವು ಯೋಚನೆ ಮಾಡಬೇಕು. ಇವತ್ತು ಕಾಂಗ್ರೆಸ್ ಮಹಿಳೆಯರ ಪರವಾಗಿರ್ತಕ್ಕಂಥ ಬಿಲ್ಗೆ ವಿರೋಧ ಮಾಡಿದ್ದಾರೆ. ಇದೇ ಸೋನಿಯಾ ಗಾಂಧಿ, ಇದೇ ಪ್ರಿಯಾಂಕಾ ಗಾಂಧಿ, ಇದೇ ರಾಹುಲ್ ಗಾಂಧಿ. ನೀವೆಲ್ಲರೂ ಕೂಡ ಮಹಿಳೆಯರು ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿ ಇವತ್ತು ಈ ಪ್ರತಿಭಟನೆಯನ್ನ 2 ಪಕ್ಷದ ವತಿಯಿಂದ ನಾವು ಆಯೋಜನೆ ಮಾಡಿದ್ದೀವಿ. ಈ ಪ್ರತಿಭಟನೆಗೆ ನೀವೆಲ್ಲರೂ ಮೋದಿಜಿ ಅವ್ರಿಗೆ, ದೇವೇಗೌಡಜಿ ಅವ್ರಿಗೆ, ಕುಮಾರಣ್ಣಂಗೆ, ಮಹಿಳೆಯ ಮೀಸಲಾತಿಯ ಹೋರಾಟಕ್ಕೆ, ಮಹಿಳಾ ಮೀಸಲಾತಿಯ ಹೋರಾಟಕ್ಕೆ, ಕಾಂಗ್ರೆಸ್ ಪಕ್ಷದ ಇಬ್ಬಗೆ ನೀತಿಗೆ, ಕಾಂಗ್ರೆಸ್ ಪಕ್ಷದ ಮಹಿಳಾ ವಿರೋಧಿ ನೀತಿಗೆ Yeah.